ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಈ ವಿಡಿಯೋದಲ್ಲಿ ಕಾರ್ ರಿವರ್ಸ್ ತೆಗೆಯೋದು ಹೆಂಗೆ ಅಂತ ಹೇಳ್ಕೊಡ್ತಿದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅಗೇನ್ ಈ ಥರ ಪಾರ್ಕ್ ಮಾಡಿದಾಗ ನಾನು ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀನಿ. ಈಗ ಈ ಕಾರ್ನ ರಿವರ್ಸ್ ತೆಗೆಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಹಿಂದ್ಗಡೆ ಒಂದು ಕಾರ್ ಇದೆ, ಫುಲ್ ಇದಕ್ಕೆ ಹತ್ರ ಪಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿಂದ ನಾನು ಈ ಲೈನಲ್ಲಿ ಇವಾಗ ಹೋಗೋದು ತೋರಿಸ್ತೀನಿ ಹೆಂಗೆ ಅಂತ. ಸೊ ಇವಾಗ ಸ್ವಲ್ಪ ಮುಂದೆ ಹೋಗಿ ರಿವರ್ಸ್ ಬರೋದು ಹೆಂಗೆ, ಎಕ್ಸಲರೇಟ್ ಮಾಡಬೇಕಾ ಅಥವಾ ಬರೀ ಕ್ಲಚ್ಚಲ್ಲೇ ರಿವರ್ಸ್ ಮಾಡ್ಬೋದಾ ಅನ್ನೋ ಕಂಪ್ಲೀಟ್ ವಿಡಿಯೋ ನಾನು ಇದರಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಫಸ್ಟ್ ಆ್ಯಸ್ ಯೂಶುವಲ್ ಕ್ಲಚ್ ಮೇಲೆ ಕಾಲಿಡಿ, ಫುಲ್ ಕ್ಲಚ್ ತುಳಿದು ಬ್ರೇಕ್ ಇಡಿ. ಬ್ರೇಕ್ ಮೇಲೆ ಏನಕ್ಕೆ ಇಡಿಬೇಕಂದ್ರೆ ಸ್ಲೋಪ್ ಏನಾದರೂ ಇದ್ದರೆ ಸ್ವಲ್ಪ ಮೂಮೆಂಟ್ ಆಗಬಾರ್ದು ಅಂತ ಕ್ಲಚ್ ತುಳಿದ ತಕ್ಷಣ ಕ್ಲಚ್ ಬ್ರೇಕು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎರಡರ ಮೇಲೂ ಕಾಲಿರ್ಬೇಕು. ಐ ಮೀನ್ ಲೈಕ್ ಕ್ಲಚ್ ಬ್ರೇಕ್ ಎರಡು ಫುಲ್ ತುಳಿರಿ. ನೆಕ್ಸ್ಟ್ ಸ್ಟಾರ್ಟ್. ನಿಮ್ದು ಕೀಯಿಂದ ಸ್ಟಾರ್ಟ್ ಮಾಡೋದಾಗಿದ್ರೆ ಕೀದಾದ್ರೆ ಇಲ್ಲಿರುತ್ತೆ. ಕೀ ಅಲ್ಲ, ಸೆಲ್ಫ್ ಆದರೆ ಇದು ಸೆಲ್ಫ್ ಇಂಜಿನ್ ಸ್ಟಾರ್ಟು. ಸೊ ಲಾಂಗ್ ಪ್ರೆಸ್. ಓಕೆ, ನೆಕ್ಸ್ಟು ಗೇರ್. ಆಲ್ರೆಡಿ ಗೇರಲ್ಲಿ ನಿಲ್ಸಿರ್ತೀನಿ ಮೂವ್ ಆಗಬಾರ್ದು ಅಂತ. ಸೊ ಫಸ್ಟ್ ಗೇರ್, ಹ್ಯಾಂಡ್ ಬ್ರೇಕ್. ಈಗ ಫಸ್ಟ್ ಏನು ಮಾಡಬೇಕು, ಆಲ್ರೆಡಿ ಇಷ್ಟು ಹತ್ರ ಪಾರ್ಕ್ ಮಾಡಿದ್ದೀನಿ ನೋಡಿ, ಎಷ್ಟು ಹತ್ರ ಇದೆ. ನಾನು ಮಿರರಲ್ಲಿ ತೋರಿಸ್ತೀನಿ ನಿಮಗೆ. ಈ ಥರ ಮಿರರ್ ಇದ್ದರೆ ಇದು ಈ ಥರ ಇರುತ್ತೆ ಯಾವಾಗಲೂ. ಸೊ ಫಸ್ಟ್ ನೀವು ಲೆಫ್ಟಿಗೆ ಮಿರರ್ ಅಡ್ಜಸ್ಟ್ ಮಾಡಬೇಕಂದ್ರೆ ಇದು ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ. ಲೆಫ್ಟಿಗೆ ಟರ್ನ್ ಮಾಡಿಕೊಂಡು ಈ ಥರ ಮಾಡೋದ್ರಿಂದ ಕಾರ್ ಮೂಮೆಂಟ್, ಐ ಮೀನ್ ಮಿರರ್ ಮೂಮೆಂಟ್ ಆಗುತ್ತೆ. ತೋರಿಸ್ತೀನಿ ರೀ. ಇವಾಗ ನಾನು ಕೆಳಗಡೆ ನೋಡಬೇಕು, ಮಿರರಿಂದ ಕೆಳಗಡೆ ಎಷ್ಟು ಹತ್ರ ಇದೆ ವೀಲ್ಸಿಗೆ ಅಂತ ನೋಡ್ಬೇಕು. ಸೊ ಈ ಥರ ಇಷ್ಟಿದೆ. ಇಷ್ಟೇ ಡಿಸ್ಟೆನ್ಸಲ್ಲಿ ಪಾರ್ಕ್ ಮಾಡಿದ್ದೀನಿ ನಾನು. ಓಕೆ, ಹಿಂದ್ಗಡೆನೂ ಕಾರ್ ಇದೆ, ಸ್ವಲ್ಪ ದೂರನೇ ಇದೆ ನೋಡಿ. ಸೊ ನಾನು ಫಸ್ಟ್ ಏನು ಮಾಡಬೇಕು, ಫುಲ್ ಕಟ್ ಮಾಡಿದ್ದೀನಿ. ಫುಲ್ ಕಟ್ ಮಾಡಿ ಸ್ವಲ್ಪ ಮುಂದೆ ಮೂವ್ ಆಗ್ತೀನಿ. ಈಗ ಇಲ್ಲಿ ನಿಂತ್ಕೊಂಡೆ ರಿವರ್ಸ್ ಹೋಗೋಕ್ಕಾಗಲ್ಲ, ಬಿಕಾಸ್ ಫುಲ್ ಹತ್ರ ನಿಲ್ಸಿದ್ದೀನಿ ಕಾರ್ನ ಪಾರ್ಕಿಂಗ್ಗೆ. ಈಗೇನು ಮಾಡಬೇಕು, ಫಸ್ಟ್ ಬ್ರೇಕ್ ಬಿಡಿ, ಸ್ಲೋಲಿ ಕ್ಲಚ್ ಬಿಡ್ತಾ ಹೋಗ್ಬೇಕು. ಸ್ಲೋಲಿ ಕ್ಲಚ್ ಬಿಟ್ರೆ ಸಾಕು ಕಾರ್ ಮೂವ್ ಆಗುತ್ತೆ. ಎಕ್ಸಲರೇಟ್ ಮಾಡಬೇಕಿಲ್ಲ, ಆ್ಯಕ್ಚುಲಿ ಕ್ಲಚ್ ಬಿಟ್ರೆ ಸಾಕು ಕಾರ್ ಮೂವ್ ಆಗುತ್ತೆ. ನೋಡಿ, ಮೂವ್ ಆಯ್ತು. ಬರೀ ಕ್ಲಚ್ ಬಿಟ್ಟಿದ್ದೀನಿ, ಎಷ್ಟು ಫಾಸ್ಟಾಗಿ ಹೋಗ್ತಿದೆ ನೋಡಿ. ಮತ್ತೆ ಫುಲ್ ಕ್ಲಚ್ ತುಳಿದು ಬ್ರೇಕ್ ಹಿಡಿದೆ, ಸ್ಟಾಪ್ ಆಯ್ತು. ಈಗ ರಿವರ್ಸ್ ಹಾಕೋತೀನಿ. ರಿವರ್ಸ್ ಹಾಕೊಂಡು ನಾ ಸ್ಟ್ರೈಟ್ ರಿವರ್ಸ್ ಹೋಗ್ಬೇಕು. ಇವಾಗ ಸೀದಾ ರೋಡಿಗೆ ಹೋಗ್ಬೇಕು. ಹಿಂದ್ಗಡೆ ಏನು ವೆಹಿಕಲ್ಸ್ ಇಲ್ಲ ಈ ರೋಡಲ್ಲಿ. ಮಿರರ್ ಅಡ್ಜಸ್ಟ್ ಮಾಡ್ಕೋಬೇಕು ಮೊದಲು. ಇಷ್ಟು ದೂರ ಬಂದಿದ್ದೀನಿ. ಸೊ ನಾನು ಸೀದಾ ಹೋಗ್ಬೇಕು ಅಂದರೆ ಫಸ್ಟ್ ಕಾರ್ ವೀಲ್ ಕರೆಕ್ಟಾಗಿ ಇರಬೇಕು. ಈ ಸ್ಟೇರಿಂಗ್ ಈ ಥರ ಇದ್ದರೆ ವೀಲ್ಸ್ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ ಅರ್ಥ. ಆದರೂ ಒಂದ್ಸಲ ಹೊರಗಡೆ ಇಣಕಿ ಚೆಕ್ ಮಾಡಬೇಕಂದ್ರೆ ಫಸ್ಟ್ ನ್ಯೂಟ್ರಲ್ ಇಟ್ಕೊಂಡು ಹ್ಯಾಂಡ್ ಬ್ರೇಕ್ ಹಾಕಿ. ಸೊ ಇವಾಗ ನೀವು ಕಾಲು ಬಿಡ್ಬೋದು. ಯಾವಾಗ ಸ್ಟೇರಿಂಗ್ ಈ ಥರ ಇರುತ್ತಲ್ಲ, ಯಾವಾಗ ಸ್ಟೇರಿಂಗ್ ಈ ಶೇಪಲ್ಲಿರುತ್ತೆ, ಯಾವಾಗ ಈ ಶೇಪಲ್ಲಿರುತ್ತೆ ವೀಲ್ಸ್ ಕರೆಕ್ಟಾಗಿ ಸ್ಟ್ರೈಟ್ ಆಗಿದೆ ಅಂತ ಅರ್ಥ. ಸೊ ಈಗ ನಾನು ರಿವರ್ಸ್ ಹಾಕೋತೀನಿ, ಹ್ಯಾಂಡ್ ಬ್ರೇಕ್ ತೆಗಿತೀನಿ. ಏನು ಮಾಡ್ತೀನಿ, ಕ್ಲಚ್ ಬಿಡ್ತೀನಿ ಅಷ್ಟೇ. ಕ್ಲಚ್ ಬಿಟ್ಟರೆ ಸಾಕು ಕಾರ್ ಮೂವ್ ಆಗುತ್ತೆ. ಬ್ರೇಕ್ ಬಿಟ್ಟೆ, ಕ್ಲಚ್ ಬಿಟ್ಟೆ. ಬರೀ ಕ್ಲಚ್ ಬಿಡೋದ್ರಿಂದ ಕಾರ್ ಹಿಂದಕ್ಕೆ ಮೂವ್ ಆಗ್ತಾ ಇದೆ. ನಾನು ಇಲ್ಲಿ ಏನು ಮಾಡ್ತಾ ಇಲ್ಲ. ಮತ್ತೆ ಕ್ಲಚ್ ತುಳಿದ್ರೆ ಸ್ಟಾಪ್ ಆಯ್ತು. ಕ್ಲಚ್ ಬಿಡ್ತೀನಿ, ಹಿಂದೆ ಹೋಗ್ತಾ ಇದೆ. ಮತ್ತೆ ಕ್ಲಚ್ ತುಳಿ. ಕ್ಲಚ್ ಇಲ್ಲಿ ಬ್ರೇಕ್ ಥರ ಕೆಲಸ ಮಾಡುತ್ತೆ. ಆ್ಯಕ್ಚುಲಿ ಫಸ್ಟ್ ಗೇರಲ್ಲಿ ಕ್ಲಚ್ ಬ್ರೇಕ್ ಥರ ಕೆಲಸ ಮಾಡುತ್ತೆ. ನೀವು ಕ್ಲಚ್ ಬಿಟ್ಟರೆ ಮೂವ್ ಆಗುತ್ತೆ, ಕ್ಲಚ್ ಹಿಡಿದ್ರೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಬರೀ ಕ್ಲಚ್ಚಲ್ಲೇ ನೀವು ಮೂವ್ ಮಾಡ್ಬೋದು. ಫುಲ್ ಕ್ಲಚ್ ಬಿಟ್ರೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅಗೇನ್ ಎಕ್ಸಲರೇಟ್ ಏನು ಮಾಡಬೇಕಿಲ್ಲ. ಎಕ್ಸಲರೇಟ್ ಮಾಡಬಾರ್ದು ಅಂತಲ್ಲ, ಎಕ್ಸಲರೇಟ್ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಹೋಗುತ್ತೆ. ಯಾವಾಗಲೂ ನೀವು ರಿವರ್ಸ್ ಹೋಗ್ತಾ ಇದ್ದೀರಾ ಅಂದಾಗ
ಮಿರರ್ ನೋಡ್ಕೊಂಡು ಈ ಥರ ಸುಮ್ಮನೆ ಕ್ಲಚ್ ಬಿಟ್ರೆ ಸಾಕು ಮೂವ್ ಆಗುತ್ತೆ ನೋಡಿ. ಈ ಕಾರ್ ಪಕ್ಕದಲ್ಲಿ ಬಂದೆ, ಈ ಫುಲ್ ಕ್ಲಚ್ ಹಿಡೀರಿ, ಬ್ರೇಕ್ ಹಾಕಿ ಸ್ಟಾಪ್ ಆಯಿತು. ಈಗ ಅಗೇನ್ ಫಸ್ಟ್ ಗೇರ್ ಹಾಕಿ ನಾನು ಅಲ್ಲಿ ಪಾರ್ಕ್ ಮಾಡ್ಬೇಕು. ಈ ಕಾರ್ ಪಕ್ಕದಲ್ಲೇ ಪಾರ್ಕ್ ಮಾಡಿ ಫುಲ್ ಕಟ್ ಮಾಡ್ತೀನಿ. ಫುಲ್ ಕಟ್ ಆಯಿತು. ಅಗೇನ್ ಕ್ಲಚ್ ಬಿಟ್ರೆ ಸಾಕು. ಎಷ್ಟು ಮುಂದೆ ಹೋಗ್ಬೇಕಂದ್ರೆ ಆ ಪಾರ್ಕಿಂಗ್ ಈ ಎಡ್ಜಿಗೆ ಬಂತು. ಈ ಎಡ್ಜಿಗೆ ಬಂದಾಗ ನಾನು ಫುಲ್ ಕಟ್ ಮಾಡ್ತಿದ್ದೆ. ಆ ಪಾರ್ಕಿಂಗ್ ಈ ಕಾರ್ನರಿಗೆ ಬಂತಲ್ಲ, ಈಗ ನೀವು ಒಂದೊಂದು ಕಡೆ ಕ್ಯಾಮ್ರಾ ಇಟ್ಟರೆ ಒಂದೊಂದು ಕಡೆ ಕಾಣಿಸುತ್ತೆ. ಜಸ್ಟ್ ನೀವು ಕೂತ್ಕೊಂಡಾಗ ಇಲ್ಲಿ ನೋಡಿದ್ರೆ ಆ ಪಾರ್ಕಿಂಗು ಈ ಕಾರ್ನರಿಗೆ ಬಂದಿದೆ. ಸೊ ಅವಾಗ ನಾನು ಫುಲ್ ಕಟ್ ಮಾಡ್ತೀನಿ. ನಾನು ಇವಾಗ ವಾಪಸ್ ರಿವರ್ಸ್ ತೊಗೊಂಬಂದು ಇದೇ ಜಾಗಕ್ಕೆ ನಿಲ್ಲಿಸ್ದೆ. ವಾಪಸ್ ಕಾರ್ ಎಲ್ಲಿತ್ತೋ ಅದೇ ಪ್ಲೇಸಿಗೆ ತೊಗೊಂಬಂದೆ. ಸ್ವಲ್ಪ ಡಿಸ್ಟೆನ್ಸ್ ಬೇರೆ ಆಯಿತು. ಮೇ ಬಿ ಅದೇ ಪ್ಲೇಸ್ ಅನ್ಕೋತೀನಿ. ಸೇಮ್ ಡಿಸ್ಟೆನ್ಸಲ್ಲೇ ಬಿಟ್ಟಿದ್ದೀನಿ. ಅವಾಗ ಇನ್ನೂ ಹತ್ತಿರ ಬಿಟ್ಟಿದ್ದೆ ಪಾರ್ಕಿಂಗ್ ಇದು ಜಾಗಕ್ಕೆ. ಇವಾಗ ಸ್ವಲ್ಪ ಡಿಸ್ಟೆನ್ಸಲ್ಲಿ ಬಿಟ್ಟೆ. ಸೊ ನೀವು ಕಾರ್ ರಿವರ್ಸ್ ತೆಗಿಬೇಕಂದ್ರೆ ರಿವರ್ಸ್ ಗೇರ್ ಹಾಕಿ ನೀವು ಯಾವ ಕಡೆ, ಇವಾಗ ನೀವು ಹೆಂಗೆ ಹೇಳೋದು, ನೀವು ರಿವರ್ಸ್ ತೆಗಿಬೇಕಾದ್ರೆ ಕಾರ್ ಲೆಫ್ಟಿಗೆ ಮೂವ್ ಆಗಬೇಕು ಅಂದರೆ ನೀವು ಸ್ಟೇರಿಂಗ್ನ ಲೆಫ್ಟಿಗೆ ಟರ್ನ್ ಮಾಡಬೇಕು. ನೀವು ರಿವರ್ಸ್ ತಗೋಬೇಕಾದ್ರೆ ಕಾರ್ ರೈಟಿಗೆ ಮೂವ್ ಆಗ್ಬೇಕಂದ್ರೆ ಸ್ಟೇರಿಂಗ್ ಕೂಡ ರೈಟಿಗೆ ಮಾಡಬೇಕು. ಅದು ನಿಮ್ಗೆ ಗೊತ್ತಿರ್ಬೇಕು. ಯಾವ ಕಡೆ ಟರ್ನ್ ಮಾಡಿದ್ರೆ ಯಾವ ಕಡೆ ಹೋಗುತ್ತಂತ ನಿಮ್ಗೆ ಗೊತ್ತಿರಲ್ಲ. ವೆರಿ ಸಿಂಪಲ್. ಒನ್ ಟಿಪ್ಸ್ ಏನಂದರೆ, ನೀವು ಕಾರ್ ರಿವರ್ಸ್ ತೆಗಿಯೋವಾಗ ಯಾವ ಕಡೆ ಸ್ಟೇರಿಂಗ್ ಟರ್ನ್ ಮಾಡಿದ್ರೆ ಕಾರ್ ಯಾವ ಕಡೆ ಮೂವ್ ಆಗುತ್ತಂತ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಫಸ್ಟ್ ನೀವು ರಿವರ್ಸ್ ತೆಗಿತೀನಿ ಅಂದರೆ ಒಂದಷ್ಟು ಸ್ಟೆಪ್ಸ್ ಅಂತ ಮೈಂಡಲ್ಲಿ ಇಟ್ಕೋಬೇಕು. ಕಾರ್ ಸ್ಟಾರ್ಟ್ ಮಾಡಿ ಇನ್ನೇನು ನೀವು ರಿವರ್ಸ್ ತೆಗಿಬೇಕು, ಸ್ವಲ್ಪ ಬ್ಯಾಕ್ ಹೋಗಬೇಕು ಅಂದಾಗ ಫಸ್ಟ್ ಥಿಂಗ್ ಅಂದರೆ ಮಿರರ್ ಅಡ್ಜಸ್ಟ್ಮೆಂಟ್. ಮಿರರ್ನ ಆದಷ್ಟು ನೀವು ಕೆಳಗಡೆ ನೆಲ ಕಾಣಿಸೋ ಥರ ಇಟ್ಕೊಂಡಿರಿ. ಸುಮ್ಮನೆ ಸ್ಟ್ರೈಟ್ ಹೈವೇ ಮೇಲೆ ರೋಡ್ ಮೇಲೆ ಹೋಗ್ಬೇಕಾದ್ರೆ ಹಿಂದ್ಗಡೆ ವೆಹಿಕಲ್ಸ್ ಕಾಣೋ ಥರ ಇಟ್ಕೋಬೇಕು. ಬಟ್ ರಿವರ್ಸ್ ತೆಗಿಯುವಾಗ ಸ್ವಲ್ಪ ಈ ಥರ ನೆಲ ಕಾಣೋ ಥರ ನೀವು ಕ್ಯಾಮ್ರಾ ಎಲ್ಲ ಎರಡನ್ನೂ ಫಿಕ್ಸ್ ಮಾಡ್ಕೋಬೇಕು. ಇದನ್ನು ಫಿಕ್ಸ್ ಮಾಡಿಲ್ಲ ನಾನು. ಇದು ನೋಡಿ, ಕೆಳಗಡೆ ನೆಲ ಕಾಣಿಸ್ತಾ ಇದೆ. ಸೊ ಈ ಥರ ನೆಲ ಕಾಣಿಸೋ ಥರ ಫಸ್ಟ್ ಮಿರರ್ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೂ ಒಂದೇನೆಂದರೆ ಬ್ಯಾಕ್ ಈ ಕ್ಯಾಮ್ರಾ ಕರೆಕ್ಟ್ ಹಿಂದ್ಗಡೆ ವೆಹಿಕಲ್ಸ್ ಯಾವುದಾದ್ರೂ ಇದೆಯಾ, ಎಷ್ಟು ಡಿಸ್ಟೆನ್ಸಲ್ಲಿದೆ ಅದನ್ನು ಫಸ್ಟ್ ಮಿರರ್ ಅಡ್ಜಸ್ಟ್ಮೆಂಟ್ ಫಸ್ಟ್ ಪಾಯಿಂಟ್. ಸೆಕೆಂಡು ಗೇರ್ ಹಾಕ್ತೀರಾ. ಏನು ಗೇರು? ರಿವರ್ಸ್ ಗೇರು. ಇದರಲ್ಲಿ ರಿವರ್ಸ್ ಈ ಕಡೆ ಇದೆ. ಸೊ ಹಿಂಗೆ ಫುಲ್ ಪುಷ್ ಮಾಡಿ ಹಿಂಗೆ ಹಾಕ್ತೀರಾ. ಒಂದೊಂದು ಫಸ್ಟ್ ಗೇ ಯಾವುದೋ 6 ಗೇರಿಂದು ಕಾರ್ ಇರುತ್ತಲ್ಲ, ಆ ಕಾರಲ್ಲಿ ನಮ್ದು ಕಿಯಾ ಆದರೆ ಇಲ್ಲಿ ಕೆಳಗಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಪ್ರೆಸ್ ಮಾಡಿ ಹಿಂಗೆ ಮಾಡಿದ್ರೆ ರಿವರ್ಸ್. ಸೊ ರಿವರ್ಸ್ ಗೇರ್ ಹಾಕಬೇಕು. ಫಸ್ಟ್ ಪಾಯಿಂಟ್ ಏನು? ಮಿರರ್ ಅಡ್ಜಸ್ಟ್ಮೆಂಟ್. ಸೆಕೆಂಡ್ ಪಾಯಿಂಟು ಗೇರ್ ಹಾಕ್ಬೇಕು ಕರೆಕ್ಟಾಗಿ ಗೇರ್ ಬಿದ್ದೈತಾ ಇಲ್ಲ ನೋಡಿ, ರಿವರ್ಸ್ ಗೇರ್ ಹಾಕಬೇಕು. ರಿವರ್ಸ್ ಗೇರ್ ಆದಮೇಲೆ ಥರ್ಡ್ ಪಾಯಿಂಟ್ ಏನು? ಇದು ಸ್ಟೇರಿಂಗ್. ನೀವು ಸ್ಟ್ರೈಟಾಗಿ ರಿವರ್ಸ್ ಬರಬೇಕಂತಿದ್ರೆ ಸ್ಟೇರಿಂಗ್ ವೀಲ್ ಕರೆಕ್ಟಾಗಿ ಸ್ಟ್ರೈಟ್ ಇರಬೇಕು. ಇದಾದರೆ ನೋಡಿ ಹಿಂಗಿದ್ರೆ ಸೀದಾ ಇದೆ ಅಂತ ಅರ್ಥ. ಈ ಕರೆಕ್ಟ್ ಈ ಥರ ಇದ್ದರೆ, ಹೆಸರೆಲ್ಲ ಕರೆಕ್ಟಾಗಿದ್ದರೆ ಇದು ಸ್ಟ್ರೈಟ್ ಇದೆ ವೀಲ್ಸ್. ಇವಾಗ ಆ ಕಡೆ ಈ ಕಡೆ ಇಲ್ಲ. ನೀವು ಏನಾದರೂ ಕಾರ್ನ ಈ ಥರ ಇಲ್ಲಿ ಇಷ್ಟು ಕಾರ್ ಇದೆ ಅಲ್ವಾ, ಕಾರ್ ಹಿಂಗೆ ಲೆಫ್ಟಿಗೆ ಬರಬೇಕು ಅಂದರೆ ನೀವು ಸ್ಟೇರಿಂಗ್ನ ಲೆಫ್ಟಿಗೆ ತಿರುಗಿಸ್ಬೇಕು. ಲೆಫ್ಟಿಗೆ ತಿರುಗಿಸಿ ರಿವರ್ಸ್ ಬಂದರೆ ಕಾರ್ ಹಿಂಗಿರೋ ಕಾರು ಹಿಂಗೆ ಮೂವ್ ಆಗುತ್ತೆ. ಕಾರ್ ರೈಟಿಗೆ ಬರಬೇಕು ಅಂದರೆ ಹಿಂಗಿರೋ ಕಾರು ನೀವು ಸ್ಟೇರಿಂಗ್ನ ಫುಲ್ ಈ ಕಡೆ ಹಿಂಗೆ ರೈಟಿಗೆ ತಿರುಗಿಸಿದ್ರೆ ಹಿಂಗಿರೋ ಕಾರ್ ಹಿಂಗೆ ಬರುತ್ತೆ. ಸೊ ಫಸ್ಟ್ ನೀವು ಏನು ನೋಡ್ಕೋಬೇಕು, ನೀವು ರೈಟಿಗೆ ಹೋಗ್ಬೇಕಾ, ಲೆಫ್ಟಿಗೆ ಹೋಗ್ಬೇಕಾ, ಅಥವಾ ಸ್ಟ್ರೈಟಾಗಿ ಹಿಂದಕ್ಕೆ ಬರ್ಬೇಕಾ. ಸ್ಟ್ರೈಟಾಗಿ ಹಿಂದಕ್ಕೆ ಬರ್ಬೇಕಂದ್ರೆ ಸ್ಟೇರಿಂಗ್ ಕರೆಕ್ಟಾಗಿ ಇಟ್ಕೊಂಡ್ಬಿಡ್ಬೇಕು. ಇದು ಸ್ಟೇರಿಂಗ್ ವೀಲು. ಗೇರ್ ಹಾಕಬೇಕು, ಮಿರರ್ ಅಡ್ಜಸ್ಟ್ ಮಾಡಬೇಕು, ಸ್ಟೇರಿಂಗ್ ವೀಲ್ ಕರೆಕ್ಟಾಗಿ ಸ್ಟ್ರೈಟ್ ಇಟ್ಕೋಬೇಕು. ಸ್ಲೋಲಿ ಕ್ಲಚ್ ಬಿಡ್ತಾ ಬಂದರೆ ಫುಲ್ಲು ಜೋರಾಗಿ ಬಿಟ್ಬಿಡಿ, ಫಾಸ್ಟಾಗಿ ಹೋಗ್ಬಿಡುತ್ತೆ. ಜೋರಾಗಿ ಬಿಡಬಾರ್ದು, ನಿಧಾನಕ್ಕೆ ಕ್ಲಚ್ ಬಿಡಬೇಕು, ತುಳಿಬೇಕು. ಅಂದರೆ ಸ್ವಲ್ಪ ಬರೋದು ಸ್ಟಾಪ್ ಆಗೋದು, ಸ್ವಲ್ಪ ಬರೋದು ಸ್ಟಾಪ್ ಆಗೋದು. ಪೂರ್ತಿ ಸ್ಟಾಪ್ ಆಗಬೇಕಂದ್ರೆ ಬ್ರೇಕ್ ಹಾಕ್ಬಿಡಿ. ಇಲ್ಲ ಏನೂ ಗಾಡಿ ಇಲ್ಲ, ಫುಲ್ ಖಾಲಿ ಗ್ರೌಂಡು, ನೀವು ಫಾಸ್ಟಾಗಿ ಬರ್ತೀನಿ ಅಂದರೆ ಫುಲ್ ಕ್ಲಚ್ ಬಿಟ್ಟು ಕುಂತ್ಕೊಂಬಿಡಿ, ಫಾಸ್ಟಾಗಿ ಹೋಗ್ಬಿಡುತ್ತೆ ಹಿಂದ್ಗಡೆ. ಓಕೆ, ನೀವು ರಿವರ್ಸ್ ಬರಬೇಕಂದ್ರೆ ಇಷ್ಟು ಮೈಂಡಲ್ಲಿ ಇಟ್ಕೊಂಡು, ಆಮೇಲೆ ನೀವು ಫಸ್ಟ್ ಟೈಮ್ ರಿವರ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಖಾಲಿ ರೋಡಲ್ಲಿ, ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಒನ್ಸ್ ಅದು ನಿಮಗೆ ಗ್ರಿಪ್ ಸಿಕ್ಕಾದ್ಮೇಲೆ ರೋಡ್ ಮೇಲೆ ಟ್ರೈ ಮಾಡಿ, ವೆಹಿಕಲ್ಸ್ ಇರೋ ಕಡೆ ಟ್ರೈ ಮಾಡಿ. ಆ್ಯಂಡ್ ಮಿರರ್ನ ಯಾವಾಗಲೂ ಸ್ವಲ್ಪ ನೆಲ ಕಾಣಿಸೋ ಥರ ಇಟ್ಕೊಂಡ್ರೆ ಒಂದೊಂದು ಕಡೆ ತೆಗ್ಗಿರುತ್ತೆ, ಒಂದೊಂದು ಕಡೆ ಕಲ್ಲೇನಾದರೂ ಇರುತ್ತೆ ರೋಡ್ ಮೇಲೆ. ಸೊ ಈ ಥರ ಇಟ್ಕೊಂಡ್ರೆ ಮಚ್ ಬೆಟರ್.
ಓಕೆ, ಸೊ ನನ್ನ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಸು ನೋಡಿ. ತುಂಬ ಯೂಸ್ಫುಲ್ ವೀಡಿಯೋಸ್ ಅಷ್ಟೇ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಬೇರೆ ಯಾವುದಾದ್ರೂ ಥರ ವೀಡಿಯೋಸ್ ಬೇಕು ಅನಿಸಿದರೆ ನಿಮ್ದು ಏನೇ ಕಮೆಂಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಎಲ್ಲರೂ ಕಮೆಂಟ್ಸು ಓದ್ತೀನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ಬಾಯ್.